ಬಾಲಿಕಾ ಪ್ರೌಢಶಾಲೆ. ವಿಷಯ ವಿಜ್ಞಾನ ಘಟಕ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು. ಚಟುವಟಿಕೆ ಸೆಮಿನಾರ್. ನಾವು ದಿನನಿತ್ಯ ಜೀವನದಲ್ಲಿ ಹಲವಾರು ಸೂಕ್ಷ್ಮ ಜೀವಿಗಳು ಇವೆ. ಅವುಗಳನ್ನು ನಾವು ನೋಡುವುದಕ್ಕೆ ಆಗುವುದಿಲ್ಲ. ಹಲವಾರು ಸೂಕ್ಷ್ಮ ಜೀವಿಗಳು ಮತ್ತು ಅವುಗಳಿಂದ ನಮಗೆ ರೋಗವೂ ಇದೆ ಹಾಗೂ ಅವುಗಳಿಂದ ಉಪಯುಕ್ತವಾಗುತ್ತವೆ. ಮತ್ತು ಸೂಕ್ಷ್ಮ ಜೀವಿಗಳಿಂದ ಬರುವ ರೋಗಗಳು ತಿಳಿದುಕೊಳ್ಳೋಣ. ಎರಡನೇದು ಅವುಗಳು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳ್ಯಾವುವು, ಅವುಗಳು ಹೇಗೆ ಅವುಗಳ ರೋಗಗಳನ್ನು ಉಂಟು ಮಾಡುತ್ತವೆ ಎಂದು ತಿಳಿಯೋಣ ಮತ್ತು ಅವುಗಳನ್ನು ಹೇಗೆ ನಿಯಂತ್ರಿಸಬಹುದೆಂದು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನನ್ನ ಹೆಸರು ಮಾನವನಿಗೆ ಹಲವಾರು ಸೂಕ್ಷ್ಮ ಜೀವಿಗಳು ಹರಡುತ್ತವೆ. ಅದರಲ್ಲಿ ಒಂದನೆಯದು ಮಾನವನಿಗೆ ಹರಡುವ ಸೂಕ್ಷ್ಮ ಜೀವಿಗಳು ಕ್ಷಯ, ದಡಾರ, ಸೀತಾಳೆ ಸಿಡುಬು ಮತ್ತು ಪೋಲಿಯೋ. ಅವು ಸೂಕ್ಷ್ಮ ಜೀವಿಗಳು ಅವು ಯಾವ ಜೀವಿಗಳಿಂದ ಹರಡುತ್ತವೆ ಎಂದರೆ ಯಾವ ಸೂಕ್ಷ್ಮ ಜೀವಿಗಳಿಂದ ಹರಡುತ್ತವೆ ಎಂದರೆ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ವೈರಸ್ಗಳಿಂದ ಹರಡುತ್ತವೆ. ಇವು ಹರಡುವ ಮಾರ್ಗಗಳು ಯಾವುವು ಅಂದರೆ ಗಾಳಿ ಮತ್ತು ಸಂಪರ್ಕ. ಗಾಳಿ ಎಂದರೆ ಯಾರಾದ್ರೂ ಈಗ ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ, ಅವರೆಲ್ಲರ ಸಾಕ್ಷಿ ಅಂತ ಏನಾದ್ರು ಸೀದ್ರೆ ಅವರು ಅದ್ರ ಮೂಲಕ ಆ ಗಾಳಿ ಮೂಲಕ ನಮಗೆ ಅದು ಎಫೆಕ್ಟ್ ಆಗುತ್ತೆ. ಮತ್ತೆ ಕಲುಷಿತವಾದ ನೀರಿನಿಂದ ಕೂಡ ನಮಗೆ ಆ ರೋಗಗಳು ಉಂಟಾಗ್ತವೆ. ಇದನ್ನು ನಿಯಂತ್ರಿಸಬೇಕಾದ್ರೆ ನಾವು ಇದನ್ನ ತಡೆಗಟ್ಟುವುದು ಹೇಗೆ ಅನ್ನೋ ಕ್ರಮಗಳು ಅಂದ್ರೆ ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಿಸುವುದು. ಈ ರೋಗಿಯು ಬಳಸುವ ವಸ್ತುಗಳನ್ನು ಇತರರಿಂದ ದೂರ ಇರಿಸುವುದು. ಸೂಕ್ತ ವಯಸ್ಸಿಗೆ ಲಸಿಕೆಯನ್ನು ನೀಡುವುದು. ನನ್ನ ಹೆಸರು ಶ್ರೇಯಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಾನವನಿಗೆ ಹರಡುವ ರೋಗದ ಹೆಸರು ಕಾಲಾರ, ವಿಷಮ, ಶೀತ, ಜ್ವರ. ಅದು ಹೇಗೆ ಸೂಕ್ಷ್ಮ ಜೀವಿಗಳು ಹೇಗೆ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಅದು ಹರಡುವ ಮಾರ್ಗ ನೀರು ಮತ್ತು ಆಹಾರ. ಅದನ್ನು ವಾಸಿ ಮಾಡುವುದು ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಒಳ್ಳೆಯ ಶೌಚ ಪದ್ಧತಿ ರೂಢಿಸಿಕೊಳ್ಳುವುದು. ಸೂಕ್ಷ್ಮವಾದ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿ ಕುಡಿಯುವ ನೀರನ್ನು ಸೇವಿಸುವುದು. ಲಸಿಕೆ ತೆಗೆದುಕೊಳ್ಳುವುದು. ಪ್ರತಿರಕ್ಷಣೆ. ಮಾನವನಿಗೆ ಹರಡುವ ರೋಗ. 3ನೇ ರೋಗ ಹೆಪಟೈಟಿಸ್ ಎ. ಈ ರೋಗ ಹರಡುವ ಸೂಕ್ಷ್ಮ ಜೀವಿ ವೈರಸ್ಗಳಿಂದ ಈ ರೋಗವು ಹರಡುತ್ತದೆ. ಮತ್ತೆ ಈ ರೋಗವು ಹರಡುವ ಮಾರ್ಗ ನೀರಿನಿಂದ ಹರಡುತ್ತದೆ. ಶುದ್ಧವಾದ ನೀರನ್ನು ಕುಡಿಯದಿದ್ದರೆ ಆ ರೋಗ ಹರಡುತ್ತದೆ. ಮತ್ತೆ ಇದನ್ನು ತಡೆಗಟ್ಟುವುದು ಹೇಗೆ ಎಂದರೆ ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದರಿಂದ ರೋಗವು ಹರಡುತ್ತದೆ. ಮತ್ತೆ ಲಸಿಕೆ ತೆಗೆದುಕೊಳ್ಳದೇ ಇದ್ದರೆ ಈ ರೋಗವು ಹರಡುತ್ತದೆ. ಮಾನವನಿಗೆ ಬರುವ ರೋಗದ ಹೆಸರನ್ನು ಹೇಳಿದ್ದೇನೆ. ಆ ರೋಗದ ಹೆಸರು ಮಲೇರಿಯಾ. ಇದು ಪ್ರೋಟೋಜೋವ ಎಂಬ ಸೂಕ್ಷ್ಮ ಜೀವಿಯಿಂದ ಬರುತ್ತದೆ. ಇದು ಸೊಳ್ಳೆಗಳಿಂದ ಈ ರೋಗವು ಹರಡುತ್ತದೆ. ಇದನ್ನು ಹೇಗೆ ತಡೆಗಟ್ಟಬೇಕು ಅಂದ್ರೆ ಇದನ್ನ ಸೊಳ್ಳೆ ಪರದೆ ಮತ್ತೆ ಸೊಳ್ಳೆ ವಿನಾಶಕಗಳನ್ನು ಬಳಸಬೇಕು. ಹಾಗೆ ಕೀಟನಾಶಕಗಳನ್ನು ಸಿಂಪಡಿಸಬೇಕು. ಹಾಗೂ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಎಲ್ಲೂ ನೀರು ನಿಲ್ಕೊಂಡಂಗೆ ನೋಡ್ಕೋಬೇಕು. ಆದ್ರಿಂದ ಸೊಳ್ಳೆಯ ಸಂತಾನೋತ್ಪತ್ತಿಯು ಹೆಚ್ಚಾಗದಾಗೆ ನೋಡಿಕೊಳ್ಳಬಹುದು. ಇದರಿಂದ ಈ ಕಾಯಿಲೆಯನ್ನು ತಡೆಗಟ್ಟಬಹುದು. ಸೂಕ್ಷ್ಮ ಜೀವಿಗಳು ಉಂಟಾಗುವ ಕೆಲವು ಸಾಮಾನ್ಯ ಸಸ್ಯಗಳ ರೋಗಗಳು. ಸೂಕ್ಷ್ಮ ಜೀವಿ ಮನುಷ್ಯರಿಗೆ ಮಾತ್ರವಲ್ಲ ಸಸ್ಯಗಳಿಗೂ ಹರಡುತ್ತದೆ. ರೋಗಗಳಲ್ಲಿ ಮೊದಲನೆಯದು ಸಿಟ್ರಿಸ್ ಕ್ಯಾಕರ್.
ಸಿಟ್ರಿಸ್ ಕ್ಯಾಕರ್, ಸೂಕ್ಷ್ಮಜೀವಿ, ಬ್ಯಾಕ್ಟೀರಿಯಾ, ರೋಗ ಹರಡುವ ಮಾರ್ಗ, ಗಾಳಿ ಬಂದಾಗ ಒಂದು ಗಿಡ ಮತ್ತೊಂದು ಗಿಡ ಬಗ್ಗಿದಾಗ ಹರಡುತ್ತದೆ. ಸಸ್ಯ ರೋಗಗಳಲ್ಲಿ ಎರಡನೆಯದ್ದು ಗೋಧಿ ತುಕ್ಕು ರೋಗಗಳು. ಅವುಗಳಿಂದ ಉಂಟಾಗುವ ಸೂಕ್ಷ್ಮ ಜೀವಿಗಳು ಶಿಲೀಂಧ್ರ. ರೋಗ ಹರಡುವ ಮಾರ್ಗ ಗಾಳಿ ಮತ್ತು ಬೀಜಗಳು. ಸಸ್ಯಗಳ ರೋಗಗಳು. ಮೂರನೆಯ ಸಸ್ಯ ರೋಗಗಳು ಬೆಂಡೆ ಗಿಡದ ಹಳದಿ ನಾಳ ಮಸ್ಕಟಿಸ್ ರೋಗ, ಸೂಕ್ಷ್ಮಜೀವಿಗಳ ಹರಡುವ ವೈರಸ್ ರೋಗಗಳ